ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ಶ್ವೇಮನ್ಸ್ ವರ್ಲ್ಡ್. ಹೌದು, ಇದೇನಿದು ಹೇಗೆ ಹೇಳ್ತಿದ್ದಾಳೆ ಅಂದ್ಕೊಂಡ್ರಾ? ಹೌದು, ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ ಶ್ವೇಮನ್ಸ್ ವರ್ಲ್ಡ್. ನಿಮ್ಮೆಲ್ರಿಗೂ ವೆಲ್ಕಮ್ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನನ್ನ ಒಂದು ಇಂಟ್ರೊಡಕ್ಷನ್ ವಿಡಿಯೋ ಮಾಡೋಣ ಅಂದ್ಕೊಂಡು ಶುರು ಮಾಡ್ತಾಯಿದ್ದೇನೆ. ಮೊದಲನೇಗೆ ನನ್ನ ಎಲ್ಲ ಮನೆ ದೇವ್ರುಗಳನ್ನೆಲ್ಲ ನೆನಪಿಸ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನರ್ವಸ್ ಆಗ್ತಾಯಿದ್ದೀನಿ ಮುಂದೆ ಮಾತಾಡೋದಕ್ಕೆ. ಸ್ಟಾರ್ಟ್ ಮಾಡ್ತಾನೆ. ನನ್ನ ಹೆಸರು ಶ್ವೇತಾ, ನನ್ನ ಹಸ್ಬೆಂಡ್ ನೇಮ್ ಹೇಮಂತ್. ನನಗೊಬ್ಬ ಮಗ ಇದ್ದಾನೆ, ಅಕ್ಷಯ್ ಅಂತ ಹೇಳಿ. ಅವನಿಗೆ ಈಗ 3 ವರ್ಷ. ನನ್ನದು BSc ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿದೆ. ಯಾವುದೇ ರೀತಿ ವರ್ಕಿಗೆ ಹೋಗ್ತಾಯಿಲ್ಲ, ನಾನು ಮಗನ ನೋಡ್ಕೊಂಡು ಮನೆಯಲ್ಲೇ ಇರ್ತೀನಿ. ಮತ್ತು ನಾವು ಬೆಂಗಳೂರಿನವರೇ. ಇನ್ನು ಇದು ಬಿಟ್ಟು ಶ್ವೇತಾ ಯಾಕೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ಲು? ಆರಾಮಾಗಿ ಮಗು ನೋಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಇರ್ಬೋದಿತ್ತಲ್ವ, ಇವಳಿಗೆ ಯಾಕೆ ಯೂಟ್ಯೂಬ್ ಚಾನಲ್ ಅಂತ ಒಂದಷ್ಟು ಕ್ವಶನ್ಸ್ಗಳು ಬರ್ಬೋದು. ಹಾಗಾಗಿ ಹೇಳ್ತಾ ಇದ್ದೀನಿ. ನನಗೆ ತುಂಬ ದಿನಗಳಿಂದ ಯೂಟ್ಯೂಬ್ ಚಾನಲ್ ಮೇಲೆ ಅದೇನೋ ಒಂಥರ ಇಂಟ್ರೆಸ್ಟು. ಹೌದು, ನಾನು ಸ್ಟಾರ್ಟ್ ಮಾಡಬೇಕು ಅನ್ನೋದಿತ್ತು. ಅದಕ್ಕೂ ಮೀರಿ ನನ್ನ ತಲೆಯಲ್ಲಿ ಚಿಕ್ಕ ವಯಸ್ಸಿಂದ ಒಂದು ತಲೆಯಲ್ಲಿ ಕುತ್ಕೊಬಿಟ್ಟಿತ್ತು. ಏನು ಅಂದರೆ, ನಮ್ಮ ತಾಯಿ ಯಾವಾಗಲೂ ಹೇಳೋರು, ನಾವು ನಮ್ಮ ಒಂದು ಸ್ಕೂಲ್ ಡೇಸಲ್ಲಿ ಅವರು ಹೇಳ್ತಾ ಇದ್ದಿದ್ದು ಒಂದೇ ಮಾತು ಯಾವಾಗಲೂ, ನೋಡಮ್ಮ ನಿನ್ನ ಈಗ ರಾಧಾ ಅವರ ಮಗಳು ಅಂದರೆ ನಮ್ಮ ಅಮ್ಮನ ಹೆಸರು ಹೇಳಿ ಹೀಗೆ ಗುರ್ತಿಸ್ತಾರೆ, ನಿನ್ನ ಇವ್ರ ಮಗಳು ನೀನು, ಆ ಥರ ಎಲ್ಲ ಗುರ್ತಿಸ್ತಾರೆ. ಆದರೆ ಅದು ಗುರ್ತಿಸೋದು ಹೆಚ್ಚಲ್ಲ, ನಿನ್ನ ಹೆಸರು ಹೇಳಿ ಶ್ವೇತಾ ಅವರ ತಾಯಿಯವರು ಶ್ವೇತಾ ಅಂತ ಹೇಳಿ ನಿನ್ನ ಹೆಸರು ಹೇಳಿ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೋಬೇಕು ನೀನು ಅಂತ ಯಾವಾಗಲೂ ಹೇಳೋರು. ಅಂದರೆ ಅವ್ರು ನನ್ನ ಎಜುಕೇಷನ್ ಚೆನ್ನಾಗಿ ಮಾಡಲಿ, ಚೆನ್ನಾಗಿ ಓದಿ ಮುಂದೆ ಬರಲಿ, ರ್ಯಾಂಕ್ ತಗೊಳ್ಳಿ ಅನ್ನೋ ಒಂದು ಇದಕ್ಕೆ ತುಂಬ ಸಲ ಹೇಳೋರು ಅವರು. ನನಗೆ ಅವ್ರು ಹೇಳಿ ನನ್ನ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿತ್ತು. ಹೌದು, ಶ್ವೇತಾ ಅನ್ನೋ ನನ್ನ ಒಂದು ಹೆಸರಿಂದ ನಾನು ಕ್ರಿಯೇಟ್ ಮಾಡ್ಕೋಬೇಕು. ಅವ್ರು ಹೇಳ್ತಾ ಇದ್ದಿದ್ದೇನೋ ಚೆನ್ನಾಗಿ ಓದಿ ಬರೆದು ಒಳ್ಳೆ ರ್ಯಾಂಕ್ ತಗೊಂಡು ಒಂದು ಹೆಸರು ತಗೊಂಬ ಶ್ವೇತಾ ಅವ್ರ ತಾಯಿ ಅಂತ ಹೇಳಿದ್ರೆ ನನಗೆ ಪ್ರೌಡ್ ಫೀಲ್ ಆಗಬೇಕು ಅನ್ನೋ ಥರ ಹೇಳೋರು. ಬಟ್ ಅವ್ರು ಹೇಳಿದ ಥರ ಎಲ್ಲ ರ್ಯಾಂಕ್ ಸ್ಟೂಡೆಂಟ್ ಅಲ್ಲ, ನಾನು ಒಂದು ಅವರೇಜ್ ಸ್ಟೂಡೆಂಟ್ ಅಂತ ಹೇಳ್ಬೋದು. ನಾನೇನು ರ್ಯಾಂಕ್ ಸ್ಟೂಡೆಂಟ್ ಅಲ್ಲ. ಅವ್ರು ಹೇಳ್ದಂಗೆ ನನ್ನದು ಒಂದು ಲೆವೆಲ್ಗೆ ಎಜುಕೇಷನ್ ಹೋಯ್ತಾ ಇತ್ತು. BSc ಗ್ರ್ಯಾಜುಯೇಷನ್ ಆಯಿತು. ಏನೇನೋ ಸ್ವಲ್ಪ ಒಂದು ಸಮಸ್ಯೆಗಳಿಂದ ನಂದು ಡಿಗ್ರಿ ಮುಗಿದಿದ ತಕ್ಷಣ ಮದುವೆ ಆಗಬೇಕಾಯ್ತು. ಮದುವೆ ಆದಮೇಲೆ ಗೊತ್ತಲ್ಲ, ಮದುವೆ ಮನೆ ಹಾಗೆ ಹೀಗೆ ಅಂದ್ಕೊಂಡು ನನ್ನ ಎಜುಕೇಷನ್ ಅಲ್ಲಿಗೆ ಸ್ಕಿಪ್ ಮಾಡಿದೆ. ಹಾಗೆ ಆದಮೇಲೆ ನನ್ನ ಮಗ ಹುಟ್ತಾ, ಅವನ್ನ ನೋಡ್ಕೋ, ಹಂಗೆ ಮಾಡು ಹಿಂಗೆ ಮಾಡು ಅಂದ್ಕೊಂಡು ಎಜುಕೇಷನ್ ಕಡೆ ಅಷ್ಟು ಗಮನ ಕೊಟ್ಟಿಲ್ಲ. ಪ್ರೆಸೆಂಟ್ ನಾನು B.Ed ಮಾಡ್ತಾಯಿದ್ದೀನಿ. ಬಟ್ ನಮ್ಮಮ್ಮ ಈ ಥರ ರ್ಯಾಂಕ್ ಎಲ್ಲ ತಗೊಳ್ಳೋದಿಲ್ಲ, ಮಾಡ್ತಾಯಿದ್ದೀನಿ ಅಷ್ಟೇ. ಆದರೆ ಯಾವಾಗಲೂ ಹೇಳೋರು ನನ್ನ ಅಕ್ಕ, ನನ್ನ ಕಸಿನ್ ಸಿಸ್ಟರ್ಸ್ ಎಲ್ಲ ನನ್ನ ಗೇಲಿ ಮಾಡೋರು. ಏನೇ ಶ್ವೇತಾ ನೀನು, ನಿಮ್ಮಮ್ಮ ಏನೋ ಹೇಳೋರು, ನನ್ನ ಮಗಳು ಏನೋ ಮಾಡ್ತಾಳೆ ಹಾಗೆ ಹೀಗೆ ಅಂತ ಹೇಳೋರು. ಅವ್ರು ಎಷ್ಟು ನಂಬಿಕೆ ಇಟ್ಕೊಂಡಿದ್ರು, ಏನಾದರೂ ಒಂದು ಮಾಡ್ತೀಯಾ ಅಂತ. ಏನೂ ಮಾಡಲಿಲ್ವಲ್ಲೇ, ಮದುವೆ ಆದೆ, ಮಗು ಮಾಡಿಕೊಂಡೆ, ಮನೇಲಿ ಆರಾಮಾಗಿದ್ಯಾ, ಮನೆ ಕೆಲಸ ಮಾಡೋ, ಕಸ ಗುಡಿಸೋಕ್ಕಾಗಲ್ಲ, ಏನು ಗೊತ್ತಲ್ಲ ಹಿಂಗೆಲ್ಲ ಹೇಳ್ಕೊಂಡು ಯಾವಾಗಲೂ ಈಗಲೂ ತಮಾಷೆ ಮಾಡ್ತಾರೆ ನನ್ನ. ಏನಾದರೂ ಮಾಡೆ, ಮನೇಲಿ ಕೂತ್ಕೊಂಡು ಏನೇ ಮಾಡ್ತೀಯ, ಯಾವಾಗಲೂ ಏನಾದರೂ ಮಾಡು ಅನ್ನೋ ಥರ ಅವರು ತಮಾಷೆ ಮಾಡ್ತಾರೆ. ಬಟ್ ಅವ್ರದ್ದು ತಮಾಷೆ ಆದರೂ ನನಗೆ ಅವ್ರು ಹೇಳ್ದಾಗೆಲ್ಲ ಏನೋ ಹುಚ್ಚುಚ್ಚುತ್ತೆ. ಹೌದಲ್ವಾ, ನಮ್ಮಮ್ಮ ಒಂದು ಆಸೆ ಇಟ್ಕೊಂಡಿದ್ರು ನನ್ನ ಮೇಲೆ, ಏನಾದರೂ ಒಂದು ಮಾಡು, ನಿನ್ನದೇ ಆದ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೋ, ಏನು ಮಾಡ್ತಾ ಇಲ್ವಲ್ಲ, ಹೌದಲ್ವ, ಅವ್ರು ಹೇಳ್ತಿರೋದು ನಿಜನೇ ಅಲ್ವಾ, ಇದು ಹೇಳ್ತೀನಿ, ಮನೆ ಕೆಲಸಗಳನ್ನ ಮಾಡ್ತೀನಿ, ನೋಡ್ತೀನಿ, ಬಟ್ ಏನು ಮಾಡ್ತಾ ಇಲ್ವಲ್ಲ ನಾನು ಅನ್ನೋ ಥರ ನನ್ನ ಮನಸ್ಸಲ್ಲಿ ಅವ್ರು ಹೇಳ್ದಾಗೆಲ್ಲ ಕೊರಿಯೋದು. ಮತ್ತು ಅವರೇ ಸಜೆಸ್ಟ್ ಮಾಡೋರು ಕೂಡ, ಯಾಕೆ ಮನೇಲಿ ಕೂತ್ಕೊಂಡು ಸುಮ್ಮನೆ ಏನು ಒಂದು ಯೂಟ್ಯೂಬ್ ಚಾನಲ್ನೇ ಕ್ರಿಯೇಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡೆ ಅಂತ ಯಾವಾಗಲೂ ಹೇಳೋರು ಅವರು. ಹೌದಲ್ವಾ, ನಾನು ಅಷ್ಟೊಂದು ಸೀರಿಯಸ್ಸಾಗೆಲ್ಲ ಏನು ತೊಗೊಂಡಿರಲಿಲ್ಲ. ಬಟ್ ಹೀಗೆ ಕೂತ್ಕೊಂಡಿರ್ಬೇಕಾದ್ರೆ ನಾನು ಸ್ಟಾರ್ಟ್ ಮಾಡಬೇಕು ಅಂದ್ರೂ ಯಾವಾಗಲೇ ನನ್ನ ಮಗನ ನೋಡ್ಕೊಳ್ಳೋದು ಆಗುತ್ತೆ. ಇನ್ನು ನಾನು ಯೂಟ್ಯೂಬ್ ಚಾನಲ್ ಬೇರೆ ಕ್ರಿಯೇಟ್ ಮಾಡ್ಕೊಂಡು ಕೂತ್ಕೊಳ್ಳೋದು, ನಂಗೆ ಫೋನ್ ನೋಡೋಕ್ಕೆ ಟೈಮ್ ಸಿಗೋಲ್ಲ. ಅಂಥದ್ರಲ್ಲಿ ನಾನು ಯೂಟ್ಯೂಬ್ ಚಾನಲ್ ಬೇರೆ ಕ್ರಿಯೇಟ್ ಮಾಡಲಾ ಅಂದ್ಕೊಂಡು ಅವ್ರನ್ನ ಇದು ಮಾಡ್ತಾಯಿದ್ದೆ. ಬಟ್ ಇವಾಗ ನಾನು ರೀಸೆಂಟಾಗಿ ನನ್ನ ಮಗನ 3 ವರ್ಷ ಕಂಪ್ಲೀಟ್ ಆಯಿತು. ಅವನು ಸ್ಕೂಲ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ದ. ನನಗೆ ಅವನಿದ್ದಾಗ ಅಂದರೆ ಅವ್ನು ಸ್ಕೂಲ್ಗೆ ಹೋಗೋಕ್ಕೆ ಮುಂಚೆ ಏನಾಗೋದು ಅಂದರೆ,
ಅವನ ಮುಂದೆ ನಾನು ಮೊಬೈಲೇ ತೆಗಿಯೋಂಗಿರ್ತಿರ್ಲಿಲ್ಲ. ಮೊಬೈಲ್ ತೆಗೆದೆ ಅಂದರೆ ಅವನು ಕೂಡ ಬರೋನು, ಮಮ್ಮಿ ನಾನು ನೋಡ್ತೀನಿ ಫೋನ್ನ ಅಂತ. ಮಕ್ಕಳಿಗೆ ಫೋನ್ ಕೊಡೋದು ಅಷ್ಟೇ ಸರಿ ಅಲ್ವಾ. ಸೊ ಹಾಗಾಗಿ ನಾನು ಅವ್ನು ಮಲಗಿದಾಗ ಅಥವಾ ಅವ್ನು ಇಲ್ದಾಗ ಆ ಥರ ನೋಡ್ತಾಯಿದ್ದೆ ಅಷ್ಟೇ. ನಾನು ಕಾಯ್ತಾ ಇದ್ದೆ ನನ್ನ ಮಗ ಸ್ಕೂಲ್ಗೆ ಹೋದರೆ ನನಗೊಂದು ಸ್ವಲ್ಪ ಟೈಮ್ ಸಿಗುತ್ತೆ ಅಲ್ವಾ, ಆಗ ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋಣ ಅನ್ನೋ ಒಂದು ಐಡಿಯಾದಲ್ಲಿದ್ದೆ. ಈಗ ಒಂದು 15 ಡೇಸಿಂದ ನನ್ನ ಮಗ ಸ್ಕೂಲ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಅವ್ನು ಬೆಳಗ್ಗೆ ಎದ್ದು ಹೋದರೆ ಅವ್ನು ಬರೋದು ಮಧ್ಯಾಹ್ನ ಆಗುತ್ತೆ. ಮಧ್ಯಾಹ್ನ ಬಂದು ಅವ್ನು ಬರೋ ಅಷ್ಟರಲ್ಲಿ ನನ್ನ ಹೌಸ್ ವರ್ಕ್ಸ್ ಏನೇನಿರುತ್ತೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಬೋದು. ಅವ್ನು ಬಂದಾದಮೇಲೆ ಅವ್ನಿಗೆ ಸ್ವಲ್ಪ ಊಟ ಮಾಡಿಸಿ ಅಂತೆಲ್ಲ ಆದಮೇಲೆ ಅವನೊಂದು 2 ಅವರ್ಸ್ ಮಲ್ಕೋತಾನೆ. ಮಲ್ಕೊಂಡಾಗ ನನಗೆ ಆ 2 ಅವರ್ಸಲ್ಲಿ ಸುಮ್ಮನೆ ಯಾರೋ ಬೇರೆಯವ್ರ ವಿಡಿಯೋಗಳನ್ನ ಸ್ಕ್ರೋಲ್ ಮಾಡ್ತಾ, ಶಾರ್ಟ್ಸ್ಗಳನ್ನ ನೋಡ್ತಾ, ಅದು ಇದು ರೀಲ್ಸ್ನ ನೋಡ್ತಾ ನನ್ನ ಟೈಮ್ ವೇಸ್ಟ್ ಆಗ್ತಾ ಇತ್ತಲ್ವ. ಯಾಕೆ ಈ ಒಂದು 2 ಅವರ್ಸ್ನ ನಾನು ನನಗೆ ನನ್ನದೇ ಆದ ರೀತಿಯಲ್ಲಿ ಯುಟಿಲೈಸ್ ಮಾಡ್ಕೋಬಾರ್ದು ಅಂದ್ಕೊಂಡು ಅವ್ನು ಸ್ಕೂಲ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದನೂ ನಂದು ಇದೇ ಕೆಲಸ. ಅವ್ನು ಮಲಗ್ದ ಅಂದರೆ ಯೂಟ್ಯೂಬ್ ತಗೋ, ಓಪನ್ ಮಾಡು, ಹೇಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು, ಅದರಲ್ಲಿ ಏನೇನು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ, ಯಾವ್ಯಾವ ಥರ ಏನು, ಜಸ್ಟ್ ಅದೇ ಸರ್ಚ್ ಮಾಡು ಏನೇನಿರುತ್ತೆ. 15 ದಿನದಿಂದ ಇದೇ ಕೆಲಸ ನಂದು. ಆಗ ಅನ್ನಿಸ್ತು ಇಲ್ಲ ಯೂಟ್ಯೂಬ್ ಬೆಸ್ಟ್ ಆಗಿದೆ ಅಂದ್ಕೊಂಡು ನನ್ನದೇ ಆದ ಒಂದು ಐಡೆಂಟಿಟಿನ ಅಟ್ಲೀಸ್ಟ್ ಒಂದು ಎಜುಕೇಷ್ನಲ್ ಫೀಲ್ಡಲ್ಲಂತೂ ನಾನು ಕ್ರಿಯೇಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೋಷಿಯಲ್ ಮೀಡಿಯಾನ ಯಾಕೆ ಯೂಸ್ ಮಾಡ್ಕೊಬಾರ್ದು, ವೈ ನಾಟ್. ಸೋಷಿಯಲ್ ಮೀಡಿಯಾ ಅಂದರೆ ತುಂಬ ಇದ್ದಾವೆ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಅದು ಇದು ತುಂಬ ಇದ್ದಾವೆ. ಅದರಲ್ಲಿ ನಾನು ಯೂಟ್ಯೂಬ್ನ ಸೆಲೆಕ್ಟ್ ಮಾಡಿಕೊಂಡೆ. ದಿಸ್ ಈಸ್ ದ ಬೆಸ್ಟ್ ಅಂತ ಅನ್ನಿಸ್ತು ನನಗೆ. ಯೂಟ್ಯೂಬ್ ಸ್ಟಾರ್ಟ್ ಮಾಡೋದ್ರಿಂದ ನನ್ನಲ್ಲಿರೋವಂಥ ನಾಲೆಡ್ಜ್ನ, ನನ್ನಲ್ಲಿರೋವಂಥ ಒಂದು ಕ್ರಿಯೇಟಿವಿಟಿನ, ಟ್ಯಾಲೆಂಟ್ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋಬೋದು ಅಂತ ಅನ್ನಿಸ್ತು. ಹಾಗಾಗಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಇದು ನನ್ನ ಒಂದು ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋ ಉದ್ದೇಶ. ಮತ್ತು ನನ್ನ ಯೂಟ್ಯೂಬ್ ಚಾನಲ್ ನೇಮ್ನ ಫಸ್ಟ್ ಕ್ರಿಯೇಟ್ ಮಾಡಿದಾಗ ನಾನು ಶ್ವೇತಾಸ್ ವರ್ಲ್ಡ್ ಅಂತ ನೇಮ್ ಕೊಟ್ಟಿದ್ದೆ. ಬಟ್ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿದ್ರೆ ಆಲ್ರೆಡಿ ತುಂಬ ಶ್ವೇತಾಸ್ ವರ್ಲ್ಡ್ ಅನ್ನೋ ವಿಡಿಯೋಗಳು ತುಂಬ ಇದ್ದಾವೆ, ಅಂದರೆ ಚಾನಲ್ಗಳು ತುಂಬ ಇದ್ದಾವೆ. ನಾನು ಎಲ್ಲ ಒಂದೇ ಥರ ಯಾವುದಾದ್ರೂ ಯುನಿಕ್ಕಾಗಿ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಯೋಚನೆ ಮಾಡುವಾಗ ನಮ್ಮ ಹಸ್ಬೆಂಡ್ ನೇಮಿಂದ ಹಾಫು ಆ್ಯಂಡ್ ನನ್ನ ನೇಮಿಂದ ಹಾಫ್ ತೊಗೊಂಡು ಟ್ರೈ ಮಾಡೋಣ ಅಂದ್ಬಿಟ್ಟು, ಲೈಕ್ ನನ್ನ ನೇಮಿಂದ ಅವರ ನಮ್ಮಿಂದ ಶ್ವೇಮಂತ್ ಅಂತ ಚೆನ್ನಾಗಿದೆ ಅಲ್ವಾ ಅಂತ ಅನ್ನಿಸ್ತು. ಹಾಗಾಗಿ ಶ್ವೇಮಂತ್ ವರ್ಡ್ ಅಂತ ಇಟ್ಟಿದ್ದೀನಿ. ಇದ್ರ ಬಗ್ಗೆನೂ ಕಮೆಂಟ್ ಮಾಡಿ ದಯವಿಟ್ಟು ಪ್ಲೀಸ್. ನನ್ನ ಚಾನಲ್ ನೇಮ್ ಹೇಗಿದೆ, ಬೇರೆ ಏನಾದರೂ ಇಡ್ಬೋದಿತ್ತಾ ಅಥವಾ ಇದು ಚೆನ್ನಾಗಿದೆಯಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈಗೂ ನನ್ನ ಐಡೆಂಟಿಫೈ ಮಾಡ್ತಾರೆ. ಹೇಗೆ ಅಂದರೆ ಇವ್ರ ಮಗಳು ಹೇಮಂತ್ ಅವರ ಮಿಸ್ಸಸ್ ಆ ಥರ, ಇವ್ರ ಸೊಸೆ ಅಂತ ತುಂಬ ಐಡೆಂಟಿಟಿ ಮಾಡ್ತಾರೆ. ಅದರಲ್ಲೂ ನನಗೆ ಪ್ರೌಡ್ ಫೀಲ್ ಆಗುತ್ತೆ. ಹೌದು, ಹೇಮಂತ್ ಅವ್ರ ವೈಫ್ ಅಂತ ಹೇಳ್ಕೊಳಕ್ಕೆ ನನಗೆ ಪ್ರೌಡ್ ಫೀಲ್ ಇದೆ. ಬಟ್ ನನ್ನದೇ ಒಂದು ಬೇಕಲ್ವಾ, ಎಲ್ಲೊಂದು ಶ್ವೇತಾ ಎಲ್ಲಿದ್ದಾಳಲ್ಲಿ ಅನ್ನೋ ಹಂಗೆ ನನಗೆ ಇತ್ತು. ಹಾಗಾಗಿ ಇವ್ರನ್ನೂ ಕೇಳಿದೆ, ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಓಕೆ, ನೀನು ಯಾವ್ದು ಮಾಡ್ತೀಯಾ ಅದು ನಿನ್ನ ಇಷ್ಟ, ಏನು ಮಾಡಬೇಕು ಅಂದ್ಕೊಂಡಿದ್ಯೋ ಮಾಡು, ನನ್ನ ಸಪೋರ್ಟ್ ಇರುತ್ತೆ ಅಂತ ಅವರು ಕೂಡ ಸಪೋರ್ಟ್ ಮಾಡಿದ್ರು. ಹಾಗಾಗಿ ನಾನು ಧೈರ್ಯ ಮಾಡಿದೆ, ಮಾಡೋಣ, ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಸುಮ್ಮನೆ ಅಲ್ಲ. ಅದರಲ್ಲಿ ತುಂಬ ಪಾಸಿಟಿವ್ ಕಮೆಂಟ್ಸ್ ಹೇಗೆ ಬರುತ್ತೋ ಸುಮ್ಮನೆ ಅದು ನೆಗೆಟಿವ್ ಕಮೆಂಟ್ ಮಾಡೋರು ತುಂಬ ಜನ ನೋಡಿದ್ದೀನಿ ನಾನು. ಯೂಟ್ಯೂಬಲ್ಲಿ ಕಮೆಂಟ್ ಸೆಷನಲ್ಲಿ ಬೇರೆಯವ್ರ ಯೂಟ್ಯೂಬ್ ಚಾನಲ್ಗೆ ಹೋಗಿ ಕಮೆಂಟ್ ಸೆಷನ್ ಓದ್ಬಿಟ್ರೆ ನೆಗೆಟಿವ್ ಕಮೆಂಟ್ಸ್ ತುಂಬ ಇರುತ್ತೆ. ಏನು ಹಂಗೆ ಹಿಂಗೆ ಅಂತ. ಅದು ಕಮೆಂಟ್ ಮಾಡೋರ ಮೈಂಡ್ ಸೆಟ್ ತಿಳಿಸುತ್ತೆ, ಅವರ ಒಂದು ನೆಗೆಟಿವಿಟಿನ. ಅದನ್ನೇ ಸುಮ್ಮನೆ ಯಾರೂ ಬೈಯಲ್ಲ ಅಲ್ವಾ. ಅದರಲ್ಲಿ ಏನಾದರೂ ಒಂದು ಕಂಟೆಂಟ್ ಇಲ್ಲದೆ ಸುಮ್ಮನೆ ನಾವು ವಿಡಿಯೋ ಮಾಡ್ತಾಯಿದ್ದೀವಿ ಅಂದರೆ ಹೌದು ನೆಗೆಟಿವ್ ಕಮೆಂಟ್ಸ್ ಬರುತ್ತೆ. ನಾನು ಇದನ್ನೆಲ್ಲ ಕೂಡ ತಿಳ್ಕೊಂಡು ಟೀಕೆಗಳು ಈ ಥರ ನೆಗೆಟಿವ್ ಕಮೆಂಟ್ಸ್ ಬರುತ್ತೆ ಅಂತ ಮೆಂಟಲಿ ಪ್ರಿಪೇರ್ ಆಗಿನೇ ಹೌದು ಎಲ್ಲನೂ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ಪಾಸಿಟಿವ್ ಬಂದಾದ್ಮೇಲೆ ನೆಗೆಟಿವ್ ಇದ್ದೇ ಇರುತ್ತೆ ಅಲ್ವಾ. ಎಲ್ಲನೂ ಅಕ್ಸೆಪ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಮೈಂಡ್ ಪ್ರಿಪೇರ್ ಆಗೇ ಬಂದಿದ್ದೀನಿ. ಜೊತೆಗೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನೀವು ಏನೇನು ನೋಡ್ಬೋದು ಮುಂದೆ, ನನ್ನ ತಲೆಯಲ್ಲಿ ಏನೇನಿದೆ ಅಂತ ಹೇಳೋದಾದರೆ ಒಂದಷ್ಟು ಟ್ರಾವೆಲಿಂಗ್ ವ್ಲಾಗ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲಾದರೂ ಹೋಗ್ತಾ ಇರ್ತೀವಿ, ಆ ಪ್ಲೇಸ್ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ತಿಳ್ಕೊಂಡು
ಅದರದ್ದು ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡೋಣ. ಪ್ರಿಕಾಷನ್ಸ್ ಏನೇನಿರುತ್ತೆ ಮತ್ತು ಸ್ಟೆಪ್ಸ್ ಇರುತ್ತೆ, ಎಲ್ಲಿಗಾದರೂ ಒಂದು ಪ್ಲಾನಿಂಗ್ ಇರುತ್ತೆ ಅಲ್ವಾ, ಯಾವ್ಯಾವ ಥರ ಪ್ಲಾನ್ ಮಾಡ್ಕೋಬೇಕು, ಹೆಂಗೆ ಹೋಗಬೇಕು, ಏನೇನು ಆ ಒಂದು ಸ್ಥಳದ ಬಗ್ಗೆ ಆದಷ್ಟು ನನಗೆ ಗೊತ್ತಿರೋಷ್ಟು ತಿಳ್ಕೊಂಡು ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡೋಣ. ಇನ್ಫಾರ್ಮೇಷನ್ ಜೊತೆಗೆ ಎಂಟರ್ಟೈನ್ಮೆಂಟ್ ಸಿಗೋ ಥರ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಅದ್ರ ಜೊತೆಗೆ ನನ್ನ ಏರಿಯಾದಲ್ಲಿ ಸಾಕಷ್ಟು ವಿಸಿಟಿಂಗ್ ಪ್ಲೇಸಸ್ ಇದೆ, ನೋಡೋ ಅಂಥ ಪ್ಲೇಸಸ್ಗಳು ತುಂಬ ಇದ್ದಾವೆ ನನ್ನ ಹತ್ರದಲ್ಲೇ. ಎಲ್ಲ ಒಂದು ಪ್ಲೇಸಸ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಯಾವುದಾದ್ರೂ ವ್ಲಾಗ್ಸ್ ಮಾಡೋಣ, ಏನಾದರೂ ಅದರಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ ಅನ್ನೋದಾದರೆ, ಅದರಲ್ಲೂ ಕಂಟೆಂಟ್ ಇದೆ ಅನ್ನೋದಾದರೆ ಆ ಥರ ವಿಡಿಯೋಸ್ಗಳನ್ನ ಮಾಡೋಣ. ಸದ್ಯಕ್ಕೆ ಇಷ್ಟು ನನ್ನ ತಲೆಯಲ್ಲಿದೆ, ಇಷ್ಟು ವಿಡಿಯೋಸ್ಗಳನ್ನ ಮಾಡೋಣ ಅಂತ. ಅದ್ರ ಜೊತೆಗೆ ಇನ್ನು ಯಾವ್ಯಾವ ಥರ ನಾನು ವಿಡಿಯೋಸ್ ಮಾಡ್ಬೋದು, ಕಂಟೆಂಟ್ ಸಿಗುತ್ತೆ ಅನ್ನೋದನ್ನ ದಯವಿಟ್ಟು ನೀವು ಕಮೆಂಟ್ ಸೆಷನಲ್ಲಿ ತಿಳಿಸಿ. ನಿಮ್ಮ ಒಂದು ನಿಮ್ಮ ಒಂದು ಅಭಿಪ್ರಾಯ ತುಂಬ ಮುಖ್ಯ ಆಗುತ್ತೆ. ಕಾಯ್ತಾ ಇರ್ತೀನಿ ನಾನು ಕಮೆಂಟ್ ಸೆಷನಲ್ಲಿ ಓದೋಕ್ಕೆ, ಯಾವ್ಯಾವ ಥರ ವಿಡಿಯೋ ಮಾಡ್ಬೋದು ಅಂತ. ದಯವಿಟ್ಟು ಐಡಿಯಾಸ್ಗಳನ್ನ ಶೇರ್ ಮಾಡಿ ನನ್ನ ಜೊತೆ. ಇದ್ರ ಜೊತೆಗೆ ನಾನು ಏನು ಹೇಳ್ತಾ ಇದ್ದೀನಿ, ಏನಾದರೂ ಮರ್ತಿದ್ದೀನಾ ಅಷ್ಟೇ. ನಿಮ್ಮ ನನ್ನ ಒಂದು ಚಾನಲ್ಗೆ ಚಂದಾದಾರರಾಗಿ ಅಂತ ಕೇಳ್ಕೊಳ್ತೀನಿ. ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನನಗೆ ಒಂದು ಕ್ಯೂರಿಯಾಸಿಟಿ ಇದೆ, ಒಂದು ಚಾನಲ್ನ ಸ್ಟಾರ್ಟ್ ಮಾಡಿ ಒಂದು ಕಂಟೆಂಟ್ ವಿಡಿಯೋ ಮಾಡೋಕ್ಕೂ ಮುಂಚೆ ಎಷ್ಟು ಜನ ಸಬ್ಸ್ಕ್ರೈಬರ್ ಸಿಗ್ತಾರೆ, ನನ್ನ ಫ್ರೆಂಡ್ಸ್ ಗ್ರೂಪ್ ಎಷ್ಟು ಜನ ಇರ್ಬೋದು, ಎಷ್ಟು ಜನ ಎಲ್ಲ ಸಬ್ಸ್ಕ್ರೈಬ್ ಆಗ್ಬೋದು ಅನ್ನೋ ಕ್ಯೂರಿಯಾಸಿಟಿ ನನಗೆ ತುಂಬ ಇದೆ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ. ಮತ್ತು ಏನೇ ಒಂದು ನಿಮ್ಮ ಅಭಿಪ್ರಾಯಗಳನ್ನ, ನಿಮ್ಮ ಒಂದು ಟೀಕೆ ಟಿಪ್ಪಣಿಗಳನ್ನ ಕಮೆಂಟ್ ಸೆಷನಲ್ಲಿ ತಿಳಿಸಿ. ಅದ್ರ ಜೊತೆಗೆ ಏನಾದರೂ ಮಿಸ್ ಮಾಡಿದ್ದೀನಿ, ಮರ್ತೋಗ್ಬಿಡ್ತೀನಿ, ಸ್ವಲ್ಪ ಏನಾದರೂ ಹೇಳೋದನ್ನ ಮರ್ತಿದ್ದೀನ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇಷ್ಟೇ, ನಿಮ್ಮೆಲ್ಲರ ಒಂದು ಸಪೋರ್ಟ್ ಬೇಕು ನನ್ನ ಒಂದು ಚಾನಲ್ಗೆ. ಸಪೋರ್ಟ್ ಅಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬು, ನಿಮ್ಮ ಒಂದು ಪಾಸಿಟಿವ್ ಕಮೆಂಟು ನನಗೆ ಹೆಚ್ಚೆಚ್ಚು ವಿಡಿಯೋಗಳನ್ನ ಮಾಡೋದಕ್ಕೆ ಒಂದು ಎನರ್ಜಿ ತುಂಬುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮೊದಲನೇ ವಿಡಿಯೋಗೆ ನಿಮ್ಮ ಒಂದು ಕಮೆಂಟ್ ಸೆಷನ್ನ ಕಾಯ್ತಾಯಿದ್ದೀನಿ ನಾನು. ಎಲ್ಲರೂ ಹೇಗೆ ನನಗೆ ಪ್ರೋತ್ಸಾಹ ಕೊಡ್ತಾರೆ ಅನ್ನೋದ್ರ ಬಗ್ಗೆ. ಹೌದು, ಒಳ್ಳೊಳ್ಳೆ ಕಂಟೆಂಟ್ ತೊಗೊಂಬರೋದಂತೂ ತಲೆಯಲ್ಲಿದೆ. ಸುಮ್ಮನೆ ಒಂದು ಜನ ಕುತ್ಕೊಂಡು ನೋಡ್ತಾ ಇದ್ದಾರೆ, ಒಂದು 10 ನಿಮಿಷ ನನಗೆ ಟೈಮ್ ಕೊಟ್ಟು ನೋಡ್ತಾ ಇದ್ದಾರೆ ಅಂದರೆ ಅದರಲ್ಲಿ ಏನಾದರೂ ಒಂದು ಇನ್ಫಾರ್ಮೇಷನ್ ಇರಬೇಕು, ಇಲ್ಲ ಅವರಿಗೆ ಖುಷಿ ಆಗೋ ಥರ ಇರಬೇಕು. ಬೋರ್ ಹೊಡಿಸ್ಬಾರ್ದು. 10-15 ನಿಮಿಷ ವಿಡಿಯೋ ಮಾಡಿ ಏನಪ್ಪ ಕುಯ್ತಾ ಇದ್ದಾಳೆ ಅನ್ನೋ ರೀತಿ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ನೋಡಿದ್ರೆ ನಿಮಗೂ ತುಂಬ ಜನ ಇರ್ತಾರೆ, ಏನು ಅಂದರೆ ಬರೀ ಇನ್ಫಾರ್ಮೇಷನ್ಗೆ ಅಷ್ಟೇ ನೋಡೋರಿಲ್ಲ, ಒಂದು ಟೈಮ್ ಪಾಸಿಗೆ, ಎಂಟರ್ಟೈನ್ಮೆಂಟ್ಗೆ ನೋಡೋರು ತುಂಬ ಜನ ಇದ್ದಾರೆ. ಅವರಿಗೆಲ್ಲ ಒಂದು ಎಂಟರ್ಟೈನ್ಮೆಂಟ್ ಸಿಗಬೇಕು, ನನ್ನ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಅಂತ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ಗಳು ಕೂಡ ಸಜೆಸ್ಟ್ ಮಾಡಿ. ಇಷ್ಟೊತ್ತವರೆಗೂ ಮಾತಾಡಿದ್ರಲ್ಲಿ ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ಏನಾದರೂ ಬೋರ್ ಹೊಡ್ಸಿದ್ರೆ ದಯವಿಟ್ಟು ಕ್ಷಮಿಸಿ. ಮೊದಲನೇ ಸಲ ವಿಡಿಯೋ ಮಾಡ್ತಾಯಿದ್ದೀನಿ, ಏನಾದರೂ ತಪ್ಪಾಗಿ ಮಾತಾಡ್ಬಿಟ್ಟಿದ್ರೆ ಗೊತ್ತಿಲ್ದಂಗೆ ದಯವಿಟ್ಟು ಕ್ಷಮಿಸಿ. ಅಷ್ಟೇ ಅನ್ಕೋತೀನಿ. ಸಬ್ಸ್ಕ್ರೈಬ್ ಆಗಿ. ಮತ್ತು ನಾನು ಎವ್ರಿಡೇ ನನ್ನ ರೂಮಲ್ಲಿ ಒಂದು ಇದು ಬರ್ಕೊಂಡಿದ್ದೀನಿ, ಲೈವ್ ಎವರಿ ಮೂಮೆಂಟ್ ಲಾಫ್ ಎವ್ರಿ ಡೇ ಅಂತ. ಲವ್ ಬಿಹೈಂಡ್ ದ ವರ್ಡ್ಸ್ ಅಂತ. ನನಗಿದು ಒಂಥರ ಇಷ್ಟವಾದ ಕೋಟು ಅಲ್ವಾ. ಪ್ರತಿ ಕ್ಷಣನೂ ಜೀವಿಸ್ಬೇಕಂತೆ, ಪ್ರತಿದಿನ ನಗ್ನಗ್ತಾ ಇರಬೇಕಂತೆ, ಪದಗಳಿಗೆ ಮೀರಿದಂತಹ ಪ್ರೀತಿನ ಕೊಡಬೇಕಂತೆ. ಅದನ್ನು ಆ ಒಂದು ಕೋಟ್ ನಾನು ಪ್ರತಿದಿನ ನೋಡ್ತಾ ಇರ್ತೀನಿ. ಈ ಕೋಟ್ ಹೇಳ್ತಾ ನನ್ನ ಒಂದು ಈ ಇಂಟ್ರೊಡಕ್ಷನ್ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಆರಾಮಾಗಿರಿ, ನಗ್ತಾ ಇರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನನಗೊಂದಷ್ಟು ಐಡಿಯಾಸ್ನ ಕೊಡಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಮತ್ತೆ ಸಿಗೋಣ ಮುಂದಿನ ಒಂದು ಕಂಟೆಂಟ್ ಬ್ಲಾಗಲ್ಲಿ ಸಿಗ್ತೀನಿ. ನಿಮ್ಮೆಲ್ರಿಗೂ ಹೋಪ್ ಇಷ್ಟ ಆಗುತ್ತೆ ಆ ಒಂದು ನೆಕ್ಸ್ಟ್ ವಿಡಿಯೋ ಅಂತ ಅಂದ್ಕೋತೀನಿ. ನಿಮ್ಮ ಒಂದು ಆಶೀರ್ವಾದ, ಆರೈಕೆ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ನಿಮ್ಮ ಸಪೋರ್ಟ್ ನನಗಿರಲಿ.
ನನ್ನ ಚಾನಲ್ನ ನೀವು ಸಪೋರ್ಟ್ ಮಾಡ್ತೀರಾ ಅಂತ ನಂಬಿಕೊಂಡು ಈ ಒಂದು ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ನಮಸ್ಕಾರ.